ಗ್ರಾಮೀಣ ಭಾಗದ ಮಕ್ಕಳಿಗೆ ಸರ್ಕಾರಿ ಶಾಲೆಗಳು ಹಾಗೂ ಅಂಗನವಾಡಿ ಕೇಂದ್ರಗಳಲ್ಲಿಯೇ ಖಾಸಗಿ ಕಾನ್ವೆಂಟ್ ಮಾದರಿಯ ಉಚಿತ ಪ್ರೀ ಸ್ಕೂಲ್ ಶಿಕ್ಷಣ ಕಲ್ಪಿಸುವ ಉದ್ದೇಶದಿಂದ ಆರಂಭಿಸಲಾಗಿರುವ ಮಹತ್ವಾಕಾಂಕ್ಷೆಯ ಮಕ್ಕಳ ಮನೆ ಯೋಜನೆಯು ಇಂದು ರಾಜ್ಯಕ್ಕೆ ಮಾದರಿಯಾಗಿ ಹೊರಹೊಮ್ಮಿದೆ ಎಂದು ಶಾಸಕ ಎ ಮಂಜು ತಿಳಿಸಿದ್ದಾರೆ. ತಾಲೂಕಿನ ದೊಡ್ಡಬಗೆ ಗ್ರಾಮದಲ್ಲಿ ದತ್ತು ಪಡೆದು ಅತ್ಯಾಧುನಿಕ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಾದ ಅಂಗನವಾಡಿ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅರ್ಕಲಗೂಡು ತಾಲೂಕಿನಲ್ಲಿ ಈಗಾಗಲೇ 20 ಮಕ್ಕಳ ಮನೆಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಸಾರ್ವಜನಿಕರ ಬೇಡಿಕೆಯ ಮೇರೆಗೆ ಶೀಘ್ರವೇ ಮತ್ತಷ್ಟು ಹೊಸ ಕೇಂದ್ರಗಳನ್ನು ಪ್ರಾರಂಭಿಸಲು ಸಿದ್ಧತೆ ನಡೆಸಲಾಗಿದೆ. ಈ ಯೋಜನೆಯ ಯಶಸ್ಸನ್ನು ಪರಿಗಣಿಸಿ ರಾಜ್ಯ ಸರ್ಕಾರವು ಇದನ್ನು ಇಡೀ ರಾಜ್ಯಾದ್ಯಂತ ಎಲ್ಕೆಜಿ ಹಾಗೂ ಯುಕೆಜಿ ಮಾದರಿಯಲ್ಲಿ ವಿಸ್ತರಿಸಲು ಮುಂದಾಗಿದೆ. ಗ್ರಾಮೀಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ತಾಲೂಕಿನ ಮಗೆ, ಬಸವಾಪಟ್ಟಣ, ಅರ್ಕಲಗೂಡು, ಮಲಿಪಟ್ಟಣ ಹಾಗೂ ಕೊಣನೂರಿನಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಮಂಜೂರು ಮಾಡಿಸಲಾಗಿದ್ದು, 1ನೇ ತರಗತಿಯಿಂದ ಪಿಯುಸಿವರೆಗೆ ಒಂದೇ ಕ್ಯಾಂಪಸ್ನಲ್ಲಿ ಶಿಕ್ಷಣ ಹಾಗೂ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪೋಷಕರು ಶಾಲೆಗೆ ಕಳುಹಿಸುವುದರ ಜೊತೆಗೆ ಪ್ರತಿದಿನ ಕನಿಷ್ಠ ಅರ್ಧ ಗಂಟೆ ಮಕ್ಕಳೊಂದಿಗೆ ಕಳೆದು ಓದಿನ ಬಗ್ಗೆ ವಿಚಾರಿಸಬೇಕು. ಆಸ್ತಿ ಪಾಸ್ತಿಗಳಿಗಿಂತ ಉತ್ತಮ ವಿದ್ಯೆ ನೀಡುವುದೇ ನಿಜವಾದ ಸಂಪತ್ತು ಎಂದಿದ್ದಾರೆ. ಫಾರಿನಲ್ಲೂ ಕೂಡ ಭಾರಿ ಚೆನ್ನಾಗಿ ಭಾರಿ ಬದುಕಾಗ್ತಕ್ಕಂಥವ್ರು ಮನೆಯಿಂದ ಓದಿದ್ರು ಇದ್ದಾರೆ ಅಂತ ಹೇಳಿದ್ರೆ ಯಾರು ತಪ್ಪಾಗಲ್ಲ. ಈ ಹಳ್ಳಿನಲ್ಲಿ ಮಕ್ಕಳಿಗೆ ಕಾನ್ವೆಂಟ್ ಮಾದರಿಯಾಗಿ ಶಾಲೆಯನ್ನ ಕಲಿಸಬೇಕು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಹೇಳಿ ನನ್ನ ಪತ್ನಿ ಮತ್ತು ಪೋಷಕರು ಕೂತ್ಕೊಂಡು ಮಾತಾಡಿ ಸಮಾರಂಭದಲ್ಲಿ ತಾರಾ ಎ ಮಂಜು, ಮುಖಂಡರಾದ ಡಾ ಅಶೋಕ್, ಎಂಜಿ ರಾಜೇಗೌಡ, ರಘುಗೌಡ, ಸಿಡಿಪಿಒ ವೆಂಕಟೇಶ್, ಗ್ರಾಮಸ್ಥರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು.